ಬೆತ್ಲೆಹೇಮಿನತ್ತಿನ ಪ್ರಯಾಣ ಸಂತೋಷದಿಂದ ಆರಂಭವಾಗಲಿಲ್ಲ, ಅದು ವಿಧೇಯತೆಯಿಂದ ಆರಂಭವಾಯಿತು. ಕೈಸರ್ ಅಗಸ್ಟಸ್ನಿಂದ ಆದೇಶ ಹೊರಬಂದಿತು. ಪ್ರತಿಯೊಬ್ಬನೂ ತನ್ನ ಸ್ವಗ್ರಾಮಕ್ಕೆ ಹೋಗಬೇಕು. ಆದ್ದರಿಂದ ಯೋಸೇಪನು ಎದ್ದನು, ಮರಿಯಳು ಅವನೊಂದಿಗೆ ಹೊರಟಳು. ಅವಳು ಹೊತ್ತುಕೊಂಡಿದ್ದಳು ಒಂದು ಮಗು ಮಾತ್ರವಲ್ಲ, ಸ್ವರ್ಗದ ವಾಗ್ದಾನವನ್ನು. ಪ್ರಯಾಣ ದೀರ್ಘವಾಗಿತ್ತು, ಮಾರ್ಗ ಕಠಿಣವಾಗಿತ್ತು. ಪ್ರತಿ ಹೆಜ್ಜೆಯೂ ನಂಬಿಕೆಯಿಂದ ಇಡಲ್ಪಟ್ಟಿತ್ತು. ಧೂಳು ಅವರ ಬಟ್ಟೆಗಳನ್ನು ಆವರಿಸಿತು, ಬಿಸಿಲು ತೀವ್ರವಾಗಿತ್ತು. ಪ್ರತಿ ಮೈಲು ಸಾಗಿದಂತೆ ಮರಿಯಳೊಳಗಿನ ಜೀವದ ಭಾರ ಹೆಚ್ಚುತ್ತಿತ್ತು. ಯೋಸೇಪನು ಅವಳ ಪಕ್ಕದಲ್ಲಿ ಮೌನವಾಗಿ ನಡೆದನು, ಎಚ್ಚರಿಕೆಯಿಂದ, ಪ್ರಾರ್ಥನೆಯೊಂದಿಗೆ. ಮುಂದಿನ ದಾರಿಯನ್ನು ಕಾಣದಿದ್ದರೂ ದೇವರನ್ನು ನಂಬಿಕೊಂಡು. ಕೆಲವೊಮ್ಮೆ ಮಾರ್ಗ ಅಂತ್ಯವಿಲ್ಲದಂತೆ ಕಾಣುತ್ತಿತ್ತು. ರಾತ್ರಿಗಳು ತಣ್ಣಗಾಗಿದ್ದವು, ನಕ್ಷತ್ರಗಳು ದೂರದಂತೆ ಅನುಭವವಾಗುತ್ತಿದ್ದವು. ಚಿಕ್ಕ ಬೆಂಕಿಯ ಬಳಿಯಲ್ಲಿ ಅವರು ವಿಶ್ರಾಂತಿ ಪಡೆದರು. ಪ್ರಾರ್ಥನೆ ಮಾತ್ರ ಅವರ ಆಸರೆಯಾಗಿತ್ತು. ಆದರೂ ಆ ದಣಿವಿನಲ್ಲಿಯೂ ದೇವರು ಅವರನ್ನು ನಡೆಸುತ್ತಿದ್ದನು, ಹೆಜ್ಜೆ ಹೆಜ್ಜೆಯಾಗಿ. ಹಠಾತ್ ಬಿರುಗಡಿ ಎದ್ದಿತು, ಗಾಳಿಯು ಕೂಗಿತು, ಭಯ ಹೃದಯದಲ್ಲಿ ಹೇಳಿತು, ನಾವು ತಲುಪುತ್ತೇವೆ. ಆದರೆ ಗಮ್ಯಸ್ಥಾನವನ್ನು ಸ್ವರ್ಗವೇ ಈಗಾಗಲೇ ಆಯ್ಕೆ ಮಾಡಿತ್ತು. ಅಂತಿಮವಾಗಿ ಬೆತ್ಲೆಹೇಮು ದೂರದಲ್ಲಿ ಕಾಣಿಸಿಕೊಂಡು. ಬೆಳಕುಗಳು ಮಿನುಗುತ್ತಿದ್ದವು, ಆಶೆ, ಆದರೆ ಅನಿಶ್ಚಿತತೆ. ನಗರ ತುಂಬಿಕೊಂಡಿತ್ತು, ಬಾಗಿಲುಗಳು ಮುಚ್ಚಿಕೊಂಡಿದ್ದವು. ಎಲ್ಲೆಡೆಯೂ ಒಂದೇ ಮಾತು, ಜಾಗ ಇಲ್ಲ. ಆದರೂ ದೇವರ ಯೋಜನೆ ಮುಂದುವರಿಯುತ್ತಿತ್ತು. ಏಕೆಂದರೆ ಈ ಪ್ರಯಾಣ ಆರಾಮಕ್ಕಾಗಿಯಲ್ಲ, ನಂಬಿಕೆಗಾಗಿ. ವೇಗಕ್ಕಾಗಿಯಲ್ಲ, ಸಮರ್ಪಣೆಗೆ. ಈ ಮಾರ್ಗದ ಪ್ರತಿಯೊಂದು ಹೆಜ್ಜೆಯೂ ಹಳೆಯ ಪ್ರವಾದನೆಯನ್ನು ನೆರವೇರಿಸುತ್ತಿತ್ತು. ಬೆತ್ಲೆಹೇಮೇ, ನಿನ್ನೊಳಗಿಂದ ಆಳುವವನು ಹೊರಬರುವನು. ಮರಿಯ ಮತ್ತು ಯೋಸೇಪನು ಕೊನೆಯ ಹೆಜ್ಜೆ ಇಡುವಾಗ ಅವರು ಎಲ್ಲಿಗೆ ವಿಶ್ರಾಂತಿ ಪಡೆಯುವರೆಂದು ತಿಳಿದಿರಲಿಲ್ಲ. ಆದರೆ ರಕ್ಷಕನು ಎಲ್ಲೆಲ್ಲಿ ಜನಿಸಬೇಕು ಎಂಬುದನ್ನು ಸ್ವರ್ಗಕ್ಕೆ ಚೆನ್ನಾಗಿ ತಿಳಿದಿತ್ತು. ಮುಂದಿನ ಎಪಿಸೋಡ್ಸ್ಗಾಗಿ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.